ಚರಿತ್ರೆ ಮೊಗೆದಷ್ಟು ಮುಗಿಯೋದೇ ಇಲ್ಲ. ಕಳೆದ ಸಂಚಿಕೆಯಲ್ಲಿ ವಿಜಯ ವಿಠಲನ ದೇಗುಲದಲ್ಲಿರೋ ಸಂಗೀತ ಸ್ತಂಭಗಳ ರಹಸ್ಯವನ್ನ ನಾವು ನಿಮಗೆ ಹೇಳ್ತಾ ಇದ್ವಿ. ಇವತ್ತಿನ ಅದ್ಭುತ ಭಾರತದಲ್ಲಿ ಇದೇ ವಿಜಯ ವಿಠಲ ದೇಗುಲದ ಗೋಡೆಯಲ್ಲಿರೋ ಡೈನೋಸಾರ್ ಕತೆ ಹೇಳ್ತೀವಿ ಕೇಳಿ. ಇಷ್ಟಕ್ಕೂ ಹಂಪಿಯ ವಿಜಯನಗರಕ್ಕೂ ಡೈನೋಸಾರ್ ಅಸ್ತಿತ್ವಕ್ಕೂ ಏನ್ ಸಂಬಂಧ ಆಗ್ದಿರಾ? ಇಂತಹದೊಂದು ಕುತೂಹಲಕಾರಿ ಪ್ರಶ್ನೆಯ ಬೆನ್ನಹತ್ತಿದಾಗ ನಮಗೆ ಸಿಕ್ಕಿದ್ದು ಮಹದಚ್ಚರಿಯ ಮಾಹಿತಿ. ತನ್ನ ಪೂರ್ವಜರ ಇತಿಹಾಸ ಸಂಸ್ಕೃತಿಯ ಅರಿವಿಲ್ಲದ ಜಗತ್ತಿನ ಯಾವುದೇ ಜನಾಂಗ ಹೆಚ್ಚು ದಿನ ತನ್ನ ಅಸ್ತಿತ್ವ ಉಳಿಸಿಕೊಳ್ಳುವುದಿಲ್ಲ ಅನ್ನೋ ಮಾತಿದೆ. ಜಗತ್ತಿನ ಹಲವು ಪ್ರಾಚ್ಯ ಸಂಶೋಧಕರು ಈ ವಿಚಾರವನ್ನ ಉಲ್ಲೇಖಿಸಿದ್ದಾರೆ. ಬಹುಶಃ ಹಂಪಿಯ ಮಣ್ಣಿನ ಕಣಕಣದಲ್ಲಿರೋ ಅದ್ಭುತ ಚರಿತ್ರೆಯ ಬಗ್ಗೆ ಈಗ ನಮ್ಮವರಿಗಿರೋ ಅಜ್ಞಾನ ಕಂಡಾಗ ಈ ಮಾತು ನಿಜ ಅನಿಸಿಬಿಡತ್ತೆ. ಇದೇನೇ ಇರಲಿ, ಪ್ರತಿ ಕನ್ನಡಿಗನು ಒಮ್ಮೆಯಾದರೂ ಪ್ರಾಚೀನ ಹಂಪಿಯ ನೆಲದಲ್ಲಿ ಸೃಷ್ಟಿಯಾದ ಅದ್ಭುತ ಚರಿತ್ರೆಯ ಪುಟಗಳನ್ನ ತಿರುವಿ ನೋಡಲೇಬೇಕು. ಆಗ ಈ ನೆಲದ ಶಿಲ್ಪ ಸೌಂದರ್ಯ ಮಾತ್ರವಲ್ಲ, ಇವುಗಳನ್ನ ಅರಳಿಸಿದ ಶಿಲ್ಪಿಗಳ ಅದ್ಭುತ ಜ್ಞಾನದ ಬಗ್ಗೆಯೂ ನಮಗೆ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ಇಲ್ಲಿನ ಕಲ್ಲಿನಲ್ಲರಳಿರುವ ಕಲೆ, ವಿಸ್ಮಯ, ವಿಚಾರಗಳ ಭಂಡಾರವಾಗಿದೆ. ಅಂದಹಾಗೆ ಡೈನೋಸಾರ್ ಅನ್ನೋ ವಿಚಿತ್ರ ಪ್ರಾಣಿಯ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. 66 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಜೀವಿಸಿದ್ದ ವಿಚಿತ್ರ ಸಂತತಿ ಅದು. ನಮಗೆ ಇವುಗಳ ಬಗ್ಗೆ ಹೆಚ್ಚು ತಿಳಿದದ್ದೇ ಡೈನೋಸಾರ್ ಕುರಿತಾಗಿ ಬಂದ ಸಾಲು ಸಾಲು ಸಿನಿಮಾಗಳಿಂದ. ಈ ಚಿತ್ರಗಳಿಂದ ಭೂಮಿಯ ಮೇಲೆ ಡೈನೋಸಾರ್ಗಳಂತಹ ಪ್ರಾಣಿಗಳಿದ್ವು ಅನ್ನೋದು ಗೊತ್ತಾಗಿದ್ದು ಕೂಡ ಇತ್ತೀಚಿನ ದಶಕಗಳಲ್ಲಿ. ಆದರೆ 600 ವರ್ಷಗಳ ಹಿಂದೆಯೇ ಹಂಪಿಯ ಶಿಲ್ಪಿಗಳಿಗೆ ಭಾರೀ ಗಾತ್ರದ ಪ್ರಾಣಿಗಳಾದ ಈ ಡೈನೋಸಾರ್ಗಳ ಬಗ್ಗೆ ಮಾಹಿತಿ ಇತ್ತು ಅಂದ್ರೆ ನೀವು ನಂಬ್ತೀರಾ? ನಮ್ಮನ್ನ ಅಚ್ಚರಿಗೊಳಿಸೋ ಸಂಗತಿ ಅಂದ್ರೆ ಇದೆ. ಎಸ್, ಡೈನೋಸಾರ್ ಅನ್ನೋ ದೈತ್ಯ ಸಂತತಿಯ ಬಗ್ಗೆ ನಮ್ಮ ಹಂಪಿಯ ಶಿಲ್ಪಿಗಳಿಗೆ ಗೊತ್ತಿತ್ತು ಅನ್ನೋದಕ್ಕೆ ವಿಜಯ ವಿಠಲ ದೇಗುಲದ ಗೋಡೆಯಲ್ಲಿರೋ ಈ ಡೈನೋಸಾರ್ ಶಿಲ್ಪವೇ ಸಾಕ್ಷಿ. ಇದು ಡೈನೋಸಾರ್ ಶಿಲ್ಪವಲ್ಲ, ಇದ್ಯಾವುದೋ ಒಂಟೆ ಶಿಲ್ಪ ಇರಬಹುದು ಅಂತ ಕೆಲವರು ವಾದ ಮಂಡಿಸಬಹುದು. ಇಷ್ಟಕ್ಕೂ ಅಂದಿನ ಶಿಲ್ಪಿಗಳಿಗೆ ಇಂತಹದೊಂದು ಡೈನೋಸಾರ್ನ ಕಲ್ಪನೆಯಾದ್ರೂ ಬರೋದಾದ್ರೂ ಹೇಗೆ? ಹೀಗೆಯೂ ಪ್ರಶ್ನಿಸಬಹುದು. ವಿಶೇಷ ಅಂದ್ರೆ ನಮ್ಮ ಈ ಅನುಮಾನಕ್ಕೂ ವಿಜಯ ವಿಠಲ ದೇಗುಲದ ಈ ಗೋಡೆಯಲ್ಲಿರೋ ಈ ಚಿತ್ರವೇ ಉತ್ತರ ನೀಡುತ್ತೆ. ಹೌದು, ಅದ್ ಹೇಗೆ ಅಂತ ತೋರಿಸ್ತೀವಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಈ ಡೈನೋಸಾರ್ ಶಿಲ್ಪ ಇರೋ ಗೋಡೆಯಲ್ಲೇ ಒಂಟೆಯ ಶಿಲ್ಪವೂ ಇದೆ. ವ್ಯಕ್ತಿಯೊಬ್ಬ ಸವಾರಿ ಮಾಡ್ತಿರೋದು ಒಂಟೆ ಮೇಲೆ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ಯಾರು ಬೇಕಾದರೂ ಗುರುತಿಸಬಹುದು. ಆದರೆ ಅದರ ಪಕ್ಕದಲ್ಲೇ ಮತ್ತೊಂದು ಬೃಹತ್ ಗಾತ್ರದ ಒಂಟೆಗಿಂತ ವಿಭಿನ್ನವಾದ ದೇಹಾಕೃತಿ ಹೊಂದಿರುವ ಪ್ರಾಣಿ ಇದೆಯಲ್ಲ, ಇದೇ ಡೈನೋಸಾರ್. ಹಂಪಿಯ ವಿಜಯ ವಿಠಲನ ದೇಗುಲದ ಗೋಡೆಯ ಮೇಲೆ ಡೈನೋಸಾರ್ ಹಾಗೂ ಒಂಟೆಯ ಚಿತ್ರ ಎರಡೂ ಇರುವುದನ್ನ ಹಾಗೂ ಎರಡೂ ಚಿತ್ರಗಳಿಗಿರೋ ವ್ಯತ್ಯಾಸಗಳನ್ನ ಯಾರು ಬೇಕಾದರೂ ಈಸಿಯಾಗಿ ಗುರುತಿಸಬಹುದಾಗಿದೆ.
ಈ ಶಿಲ್ಪಗಳನ್ನ ಯಾವ ಕೋನದಿಂದ ನೋಡಿದ್ರೂ ಪರಸ್ಪರ ಹೋಲಿಕೆಯಾಗುವುದೇ ಇಲ್ಲ. ಈ ಶಿಲ್ಪಗಳ ಕುತ್ತಿಗೆ, ಕೈಕಾಲುಗಳ ಗಾತ್ರ, ಕಣ್ಣಿನ ಆಕಾರ ಹೀಗೆ ಎಲ್ಲವೂ ವಿಭಿನ್ನ. ಅಷ್ಟೇ ಅಲ್ಲ, ಹಂಪಿಯ ಈ ಗೋಡೆಗಳ ಮೇಲೆ ಮೂಡಿಸಿರುವ ಚಿತ್ರಗಳು ಡೈನೋಸಾರ್ಗಳೇ ಅನ್ನುವುದಕ್ಕೆ ಸಾಕಷ್ಟು ಪುರಾವೆಗಳು ನಮಗೆ ಸಿಗ್ತವೆ. ಹೇಗಂದ್ರೆ ಹಂಪಿ ಮಾತ್ರವಲ್ಲ, ಕಾಂಬೋಡಿಯಾದ ಅಂಕೋರ್ ವಾಟ್ ದೇಗುಲದಲ್ಲೂ ಇಂತಹ ಡೈನೋಸಾರ್ ಚಿತ್ರವನ್ನ ನಾವು ನೋಡಬಹುದು. ಆದರೆ ಅಂಕೋರ್ ವಾಟ್ ದೇಗುಲದಲ್ಲಿರುವುದು ವಿಭಿನ್ನ ಪ್ರಭೇದದ ಡೈನೋಸಾರ್ ಶಿಲ್ಪ. ಹೀಗೆ ಡೈನೋಸಾರ್ಗಳಲ್ಲೂ ವಿಭಿನ್ನ ಪ್ರಭೇದಗಳಿದ್ವು ಅನ್ನುವುದನ್ನ ಇಂದಿನ ವಿಜ್ಞಾನಿಗಳೇ ಬಹಿರಂಗಪಡಿಸಿದ್ದಾರೆ. ಅವನ್ನ ಸಿನಿಮಾಗಳ ಮೂಲಕವೂ ನೀವೆಲ್ಲ ನೋಡೇ ಇದ್ದೀರಾ. ಹಾಗೆ ನೋಡಿದ್ರೆ ಹಂಪಿಯ ಈ ವಿಜಯ ವಿಠಲ ದೇಗುಲ ನಿರ್ಮಾಣಗೊಂಡಿದ್ದು 600 ವರ್ಷಗಳ ಹಿಂದೆ. ಇನ್ನು ಕಾಂಬೋಡಿಯಾದ ಅಂಕೋರ್ ವಾಟ್ ಕಟ್ಟಿದ್ದು 800 ವರ್ಷಗಳ ಹಿಂದೆ. ಹಾಗಾದ್ರೆ ಯಾವುದೇ ಮಾಧ್ಯಮಗಳಿಲ್ಲದ ಆ ಕಾಲದಲ್ಲಿ 66 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದ್ದ ಡೈನೋಸಾರ್ಗಳ ಕಲ್ಪನೆ ಶಿಲ್ಪಿಗಳಿಗೆ ಬಂದದ್ದಾದ್ರೂ ಹೇಗೆ? ಡೈನೋಸಾರ್ನ ಪರಿಕಲ್ಪನೆ ಇಲ್ಲದಿದ್ರೆ ಈ ದೇಗುಲಗಳಲ್ಲಿ ಡೈನೋಸಾರ್ಗಳ ಶಿಲ್ಪವನ್ನ ಕೆತ್ತೋಕಾದ್ರೂ ಸಾಧ್ಯನಾ? ಹಾಗಾದ್ರೆ ಇಲ್ಲಿನ ಶಿಲ್ಪಿಗಳಿಗೆ ಡೈನೋಸಾರ್ಗಳ ಬಗ್ಗೆ ತಿಳಿದಿತ್ತ? ನಿಜಕ್ಕೂ ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಹುಡುಕುತ್ತಲೇ ಇದ್ದಾರೆ ಸಂಶೋಧಕರು. ಹಂಪಿ ಅಂದ ತಕ್ಷಣ ಅಲ್ಲಿರೋ ಶಿಲ್ಪ ಸಾಗರವೇ ನಮ್ಮ ಕಣ್ಣು ಮುಂದೆ ಬರುತ್ತೆ. ಯೋಗ ನರಸಿಂಹ, ಹಜಾರಿರಾಮ, ಕಲ್ಲಿನ ರಥ, ಹೀಗೆ ಇಲ್ಲಿನ ಒಂದೊಂದು ಸ್ಮಾರಕ ದೇಗುಲವು ಹಂಪಿಯ ಗತ ವೈಭವದ ಕತೆ ಹೇಳುತ್ತೆ. ಆದರೆ 1400 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರೋ ವಿರೂಪಾಕ್ಷನ ದೇಗುಲ ಅದ್ಭುತ ವಿಸ್ಮಯವೊಂದಕ್ಕೆ ಸಾಕ್ಷಿಯಾಗಿದೆ. ಆ ವಿಸ್ಮಯವನ್ನ ನೋಡಲೆಂದೇ ಲಕ್ಷಾಂತರ ಪ್ರವಾಸಿಗರು ಹಂಪಿಗೆ ಬರ್ತಾರೆ. ಇಷ್ಟಕ್ಕೂ ಪಂಪಾಪತಿಯ ಸನ್ನಿಧಿಯಲ್ಲಿ ನಡೆಯೋ ಆ ವಿಸ್ಮಯವಾದ್ರೂ ಏನು, ನೀವೇ ನೋಡಿ. ವಿರೂಪಾಕ್ಷ ವಿಜಯನಗರ ಅರಸರ ಆರಾಧ್ಯ ದೈವ. ಹಂಪಿಯ ಉನ್ನತಿ ಹಾಗೂ ಅವನತಿ ಎರಡಕ್ಕೂ ಸಾಕ್ಷಿಯಾಗಿರೋ ಏಕೈಕ ದೈವ ಈ ಪಂಪಾಪತಿ. 14ನೇ ಶತಮಾನದಲ್ಲಿ ತುಂಗಭದ್ರಿಯ ಮಡಿಲಲ್ಲಿ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣವಾಗುವುದಕ್ಕೂ ಮೊದಲೇ ಈ ನೆಲದಲ್ಲಿ ನೆಲೆ ನಿಂತಿರೋ ವಿರೂಪಾಕ್ಷ ಹೊಯ್ಸಳ ಚಾಲುಕ್ಯರ ಆಳ್ವಿಕೆಯನ್ನು ಕಂಡಿದ್ದಾನೆ. ಇಲ್ಲಿನ ಶಿಲಾಶಾಸನಗಳು ಈ ವಿರೂಪಾಕ್ಷ ಮಂದಿರದ 1400 ವರ್ಷಗಳ ಕಥೆಯನ್ನು ಹೇಳುತ್ತವೆ. ಸುಮಾರು 7ನೇ ಶತಮಾನದಲ್ಲೇ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ನಿರ್ಮಾಣಕ್ಕೂ 500 ವರ್ಷಗಳ ಹಿಂದೆಯೇ ಪಂಪಾಪತಿಯ ಮಂದಿರ ಎಲ್ಲಿತ್ತಂತೆ. ಸದ್ಯ ವಿರೂಪಾಕ್ಷ ಮಂದಿರದಲ್ಲಿರೋ ಶಿವಲಿಂಗ 9ನೇ ಶತಮಾನದಲ್ಲಿ ಪ್ರತಿಷ್ಠಾಪಿಸಲಾಯಿತಂತೆ. ಆನಂತರ ವಿರೂಪಾಕ್ಷನ ಸನ್ನಿಧಿ ಪುನಃ ನಿರ್ಮಾಣಗೊಂಡಿದ್ದು ಕೃಷ್ಣದೇವರಾಯನ ಆಡಳಿತ ಅವಧಿಯಲ್ಲಿ ಅನ್ನುತ್ತವೆ ಇತಿಹಾಸದ ಪುಟಗಳು. ಇಷ್ಟು ಸುದೀರ್ಘ ಭವ್ಯ ಇತಿಹಾಸವಿರೋ ಈ ವಿರೂಪಾಕ್ಷನ ಸನ್ನಿಧಿ ಪ್ರತಿನಿತ್ಯ ವಿಸ್ಮಯಕಾರಿ ಘಟನೆಯೊಂದಕ್ಕೆ ಸಾಕ್ಷಿಯಾಗತ್ತೆ.
ಇಷ್ಟಕ್ಕೂ ಈ ವಿರೂಪಾಕ್ಷನ ದೇಗುಲದಲ್ಲಿ ನಡೆಯೋ ಆ ವಿಸ್ಮಯಕಾರಿ ಸಂಗತಿಯಾದ್ರೂ ಏನು ಗೊತ್ತಾ? ಅದೇ ಸುಮಾರು 165 ಅಡಿ ಎತ್ತರವಿರೋ ರಾಜಗೋಪುರದ ನೆರಳು. ಹೌದು, ಈ ನೆರಳು ದೇಗುಲದ ಗೋಡೆಯ ಮೇಲೆ ತಲೆ ಕೆಳಗಾಗಿ ಬೀಳತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಡೆಯೋ ಈ ನೆರಳು ಬೆಳಕಿನಾಟವನ್ನ ಕಣ್ತುಂಬಿಕೊಳ್ಳಲೆಂದೇ ಪ್ರತಿದಿನ ಲಕ್ಷಾಂತರ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಈ ಗೋಪುರದ ನೆರಳು ತಲೆ ಕೆಳಗಾಗಿ ಬೀಳುವುದು ಮಾತ್ರವಲ್ಲ, ಗೋಪುರದ ನೆರಳು ಸಂಪೂರ್ಣ ಸ್ವರ್ಣಮಯವಾಗಿ ಕಂಗೊಳಿಸುತ್ತೆ. ದೇವಾಲಯದ ಕತ್ತಲೆಯ ಕೋಣೆಯ ಗೋಡೆಯ ಮೇಲೆ ತಲೆ ಕೆಳಗಾಗಿರೋ ಈ ಗೋಪುರದ ಚಿತ್ರವನ್ನ ಸೂಕ್ಷ್ಮವಾಗಿ ಗಮನಿಸಿ. ಗೋಪುರದ ತುದಿಯಲ್ಲಿರೋ ಲೋಹದ ಕಲಶಗಳ ನೆರಳು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಸಾಮಾನ್ಯವಾಗಿ ಸೂರ್ಯನ ಎದುರಿಗಿರೋ ಯಾವುದೇ ವಸ್ತುವಿನ ನೆರಳು ತಲೆ ಕೆಳಗಾಗಿ ಬೀಳೋದಿಲ್ಲ. ಹೀಗಿರುವಾಗ ಈ ನೆರಳು ಬೆಳಕಿನಾಟದ ಹಿಂದಿರೋ ಗುಟ್ಟಾದ್ರೂ ಏನು? ನಿಜಕ್ಕೂ ಈ ಗೋಡೆಯ ಮೇಲಿರೋದು ತಲೆ ಕೆಳಗಾಗಿರೋ ಗೋಪುರದ ನೆರಳೇನಾ? ಇಲ್ಲ, ನಮ್ಮನ್ನ ಭ್ರಮೆಗೀಡು ಮಾಡಲೆಂದೇ ಈ ಗೋಡೆಯ ಮೇಲೆ ತಲೆ ಕೆಳಗಾದ ಗೋಪುರದ ಚಿತ್ರವನ್ನೇನಾದ್ರೂ ಬಿಡಿಸಲಾಗಿದೆಯಾ? ಕತ್ತಲೆಯ ಕೋಣೆಯಲ್ಲೂ ಹೊಳೆಯುವ ರೇಡಿಯಂನಂತಹ ಬಣ್ಣಗಳಿಂದ ತಲೆ ಕೆಳಗಾದ ಶಿಖರವನ್ನ ನೋಡಿದ್ರೆ ಮೊಟ್ಟ ಮೊದಲಿಗೆ ಈ ದೃಶ್ಯವನ್ನ ನೋಡುವ ಎಂಥವರನ್ನೂ ಕಾಡುವ ಪ್ರಶ್ನೆ ಇದು. ಇದರಿಂದ ತಿಳಿದು ಬರುವ ವಿಚಾರ ಏನಪ್ಪಾ ಅಂದ್ರೆ, ಈ ಗೋಡೆಯ ಮೇಲೆ ರಂಜಕದಂತಹ ಯಾವುದೇ ರಾಸಾಯನಿಕ ಬಣ್ಣವನ್ನ ಬಳಸಿ ತಲೆ ಕೆಳಗಾದ ಶಿಖರವನ್ನ ಚಿತ್ರಿಸಿಲ್ಲ. ಇದು ನಿಜವಾಗಿಯೂ ಈ ಗೋಡೆಯ ಮೇಲೆ ಸೃಷ್ಟಿಯಾಗೋ ನೆರಳು ಬೆಳಕಿನಾಟ ಅನ್ನೋದು. ಸೃಷ್ಟಿಯಲ್ಲಿ ನಡೆಯೋ ಎಲ್ಲ ವಿಸ್ಮಯಗಳು ವಿಜ್ಞಾನಕ್ಕೆ ನಿಲುಕೋದಿಲ್ಲ. ಹಾಗಂತ ಎಲ್ಲ ವಿಸ್ಮಯಗಳ ಹಿಂದೆ ಸೈನ್ಸ್ ಇರುತ್ತೆ ಅಂತಲೂ ಅಲ್ಲ. ಹಾಗೆ ನೋಡಿದ್ರೆ ಹಂಪಿಯ ವಿರೂಪಾಕ್ಷ ಮಂದಿರದಲ್ಲಿ ತಲೆ ಕೆಳಗಾಗಿ ಬೀಳೋ ಗೋಪುರದ ನೆರಳಿನ ಹಿಂದಿರೋದು ಒಂದು ವಿಜ್ಞಾನವೇ. ಆದರೆ 600 ವರ್ಷಗಳ ಹಿಂದೆಯೇ ಅಂಥ ಈ ವಿಜ್ಞಾನ ನಮ್ಮ ಶಿಲ್ಪಿಗಳಿಗೆ ತಿಳಿದಿದ್ದಾದ್ರೂ ಹೇಗೆ? ಇಷ್ಟಕ್ಕೂ ಶಿಲ್ಪಿಗಳು ಇಲ್ಲಿ ಅಳವಡಿಸಿರೋ ತಂತ್ರಜ್ಞಾನವಾದ್ರೂ ಏನು ಗೊತ್ತಾ? ನೀವೇ ನೋಡಿ. ಹಂಪಿ ದೇಗುಲದ ಶಿಖರದ ನೆರಳಿಗೂ ಈ ಫೋಟೋಗ್ರಫಿ ತಂತ್ರಜ್ಞಾನಕ್ಕೂ ಸಂಬಂಧ ಇದೆ. ಹೌದು, ಅಂದಹಾಗೆ ಇವತ್ತು ಫೋಟೋಗ್ರಫಿ ತಂತ್ರಜ್ಞಾನ ನಮ್ಮ ಕಲ್ಪನೆಗಳನ್ನು ಮೀರಿ ಬೆಳೆದು ಬಿಟ್ಟಿದೆ. 3D, 4D, 5D ಯಂತಹ ಅತ್ಯಾಧುನಿಕ ಕ್ಯಾಮೆರಾಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಕಿಲೋಮೀಟರ್ ಗಟ್ಟಲೆ ದೂರದ ವಸ್ತುವನ್ನ ಅತ್ಯಂತ ಸ್ಪಷ್ಟವಾಗಿ ಸೆರೆ ಹಿಡಿಯುವಂತಹ ಸೂಕ್ಷ್ಮ ಲೆನ್ಸ್ಗಳು ಇವೆ. ಆದರೆ ಅತ್ಯಾಧುನಿಕ ರೂಪ ಪಡೆದಿರೋ ಈ ಫೋಟೋಗ್ರಫಿ ತಂತ್ರಜ್ಞಾನ ಕಂಡುಬಿಟ್ಟದ್ದು 17ನೇ ಶತಮಾನದಲ್ಲಿ. ಫೋಟೋಗ್ರಫಿಯಲ್ಲಿ ಮೊದಲು ಬಳಕೆಯಾಗಿದ್ದು ಪಿನ್ ಹೋಲ್ ಟೆಕ್ನಾಲಜಿ. ಯಾವುದೇ ಲೆನ್ಸ್ಗಳನ್ನು ಬಳಸದೆ ಅತ್ಯಂತ ನೈಸರ್ಗಿಕ ವಿಧಾನ ಬಳಸಿ ಫೋಟೋಗಳನ್ನು ತೆಗೆಯೋ ವಿಧಾನ ಇದು. ಫೋಟೋಗ್ರಫಿ ಹುಟ್ಟಿಕೊಂಡಿದ್ದೆ ಈ ಪಿನ್ ಹೋಲ್ ಟೆಕ್ನಾಲಜಿ ಮೂಲಕ. ಇಷ್ಟಕ್ಕೂ ಏನಿದು ಪಿನ್ ಹೋಲ್ ತಂತ್ರಜ್ಞಾನ? ಸಂಪೂರ್ಣ ಕತ್ತಲೆ ಕೋಣೆಗೆ ಸಣ್ಣ ರಂಧ್ರದ ಮೂಲಕ ಬೆಳಕನ್ನ ಹರಿಸಿದಾಗ ಗೋಡೆಯ ಮೇಲೆ ಮೂಡೋ ಚಿತ್ರ ಸಂಪೂರ್ಣ ತಲೆ ಕೆಳಗಾಗಿರುತ್ತೆ.
ಸೂರ್ಯನ ಕಿರಣಗಳು ಆ ರಂಧ್ರದ ಮೂಲಕ ಮೇಲಿಂದ ನೇರವಾಗಿ ಗೋಡೆಗೆ ಅಪ್ಪಳಿಸಿ ಅದೇ ಕಿರಣಗಳು ಮೇಲ್ಮುಖವಾಗಿ ಹರಿದಾಗ ಅಲ್ಲೊಂದು ತಲೆ ಕೆಳಗಾದ ಚಿತ್ರ ಮೂಡಿಬರುತ್ತೆ. ಇದೇ ಪಿನ್ ಹೋಲ್ ತಂತ್ರಜ್ಞಾನವನ್ನೇ ಬಳಸಿ ಹಿಂದೆ ಫೋಟೋಗ್ರಫಿ ಮಾಡಲಾಗ್ತಿತ್ತು. ವಿಶೇಷ ಅಂದ್ರೆ ವಿರೂಪಾಕ್ಷ ದೇಗುಲದಲ್ಲಿ ತಲೆ ಕೆಳಗಾಗಿ ಕಾಣೋ ಗೋಪುರದ ಹಿಂದಿರೋದು ಇದೇ ಪಿನ್ ಹೋಲ್ ತಂತ್ರಜ್ಞಾನ. ಗೋಪುರದ ಪ್ರತಿಬಿಂಬ ಕಾಣೋ ಗೋಡೆಯ ಎದುರು ಭಾಗದಲ್ಲಿ ಕಲ್ಲಿನ ಮಂಟಪ ಹೊಂದಿದೆ. ಈ ಮಂಟಪದ ಮೇಲ್ಛಾವಣಿಯಲ್ಲಿ 1 ಅಡಿ ವಿಸ್ತೀರ್ಣದ ಬೆಳಕಿನ ಕಿಂಡಿ ಹೊಂದಿದೆ. ಈ ಕಿಂಡಿಯ ಮೂಲಕ ಬೆಳಕು ಹರಿದಾಗ ಎದುರಿನ ಗೋಡೆಯಲ್ಲಿ ತಲೆ ಕೆಳಗಾದ ವಿರೂಪಾಕ್ಷನ ಗೋಪುರ ಕಾಣುತ್ತೆ. ವಿರೂಪಾಕ್ಷನ ದೇಗುಲ ಇರೋದು ಪೂರ್ವಾಭಿಮುಖವಾಗಿ. ಹೀಗಾಗಿ ಮುಂಜಾನೆ ಸೂರ್ಯ ರಶ್ಮಿಗಳು ಈ ಬೆಳಕಿನ ಕಿಂಡಿಗೆ ತಾಗುವುದಿಲ್ಲ. ಹೀಗಾಗಿ ಮಧ್ಯಾಹ್ನದವರೆಗೂ ಇಲ್ಲಿ ಯಾವ ವಿಸ್ಮಯವೂ ನಡೆಯುವುದಿಲ್ಲ. ಮಧ್ಯಾಹ್ನ ಸೂರ್ಯ ನಡು ನೆತ್ತಿಗೆ ಬಂದಾಗ ತಲೆ ಕೆಳಗಾದ ಗೋಪುರ ಬಿಂಬ ಇಲ್ಲಿ ಮೂಡೋಕೆ ಶುರುವಾಗುತ್ತೆ. ಸಂಜೆ ಹೊತ್ತಿಗೆ ಸೂರ್ಯ ಪಶ್ಚಿಮ ದಿಕ್ಕಿಗೆ ಬಂದಾಗ ಆತನ ಕಿರಣಗಳು ಗೋಪುರಕ್ಕೆ ಬಂಗಾರದ ಬಣ್ಣ ಬಳಿಯುತ್ತವೆ. ಹೀಗಾಗಿ ತಲೆ ಕೆಳಗಾದ ಗೋಪುರದ ಬಿಂಬ ಬಂಗಾರದ ಬಣ್ಣದಿಂದ ಕಂಗೊಳಿಸ್ತಾ ಇರುತ್ತೆ. ವೀಕ್ಷಕರೇ, ವಿರೂಪಾಕ್ಷನ ಸನ್ನಿಧಿಯಲ್ಲಿ ನಡೆಯೋ ಈ ವಿಸ್ಮಯವನ್ನ ಕಂಡಾಗ ನಮ್ಮನ್ನ ಹಲವು ಪ್ರಶ್ನೆಗಳು ಕಾಡುತ್ತವೆ. ಆ ಪ್ರಶ್ನೆಗಳೇನು ಗೊತ್ತಾ? ಪಿನ್ ಹೋಲ್ ಅನ್ನೋ ತಂತ್ರಜ್ಞಾನ ಹುಟ್ಟು ಪಡೆದಂತೆ 17ನೇ ಶತಮಾನದಲ್ಲಿ ಅಂತಾರೆ ಇಂದಿನ ವಿಜ್ಞಾನಿಗಳು. ಆದರೆ ಈ ವಿರೂಪಾಕ್ಷನ ಮಂದಿರ ಕಟ್ಟಿದ್ದು 14ನೇ ಶತಮಾನದಲ್ಲಿ. ಹಾಗಾದ್ರೆ ಇಂತಹದೊಂದು ತಂತ್ರಜ್ಞಾನವನ್ನ 600 ವರ್ಷಗಳ ಹಿಂದೆಯೇ ಇಲ್ಲಿ ಅಳವಡಿಸೋಕೆ ಸಾಧ್ಯವಾಗಿದ್ದು ಹೇಗೆ? 165 ಅಡಿ ಎತ್ತರ ಇರುವ ರಾಯ ಗೋಪುರದ ನೆರಳು 300 ಅಡಿ ದೂರದಲ್ಲಿರುವ ಸಣ್ಣ ರಂಧ್ರದ ಮೂಲಕ ಹಾಯ್ದು ತಲೆ ಕೆಳಗಾಗೋ ಚಿತ್ರವನ್ನ ಬಿಡಿಸೋ ಈ ತಂತ್ರಜ್ಞಾನ ನಮ್ಮ ಶಿಲ್ಪಿಗಳಿಗೆ ತಿಳಿದಿದ್ದಾದ್ರೂ ಹೇಗೆ? ಅವರು ಈ ತಂತ್ರಜ್ಞಾನವನ್ನ ಕಲಿತಿದ್ದಾದ್ರೂ ಎಲ್ಲಿ? ಹಾಗಾದ್ರೆ ಇಂತಹ ಶಿಲ್ಪಕಲೆಯ ವಿಸ್ಮಯಗಳನ್ನ ಕಲಿತದ್ದು ಅದ್ಭುತ ಶಿಲ್ಪಿಗಳು ನಮ್ಮ ಕರುನಾಡಿನಲ್ಲೂ ಇದ್ದಾರಾ? ಈ ಎಲ್ಲ ಪ್ರಶ್ನೆಗಳಾಗಿ ಉಳಿದಿವೆ. ಆದರೆ ನಮ್ಮ ಪ್ರಾಚೀನರ ಇಂತಹ ಅತ್ಯದ್ಭುತ ನಿರ್ಮಾಣಗಳನ್ನ, ಅವರ ಕಲಾ ಪ್ರೌಢಿಮೆಯನ್ನ ನೆನಪಿಸಿಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಇಂತಹ ಭವ್ಯ ನಾಡಿನಲ್ಲಿ ಹುಟ್ಟಿದ ನಾವೇ ಧನ್ಯ ಅಂತನಿಸುತ್ತೆ. ಹಂಪಿಯಲ್ಲಿ ಕಲ್ಲು ಬಂಡೆಗಳನ್ನು ಒಡೆಯುವಲ್ಲಿ ಆಗಿನ ಕಾಲದಲ್ಲೇ ವಿಜ್ಞಾನದ ಅದ್ಭುತ ತಂತ್ರಗಾರಿಕೆ ಅನುಸರಿಸಲಾಗಿದೆ. ಕಲ್ಲು ಬಂಡೆಗಳಲ್ಲಿ ನೇರವಾದ ಸಾಲಿನಲ್ಲಿ ಅಲ್ಲಲ್ಲಿ ರಂಧ್ರ ಹಾಕುತ್ತಿದ್ದರು. ಆ ರಂಧ್ರಗಳ ಗಾತ್ರಕ್ಕೆ ಹೊಂದಿಕೆಯಾಗುವಂತಹ ಒಣ ಕಟ್ಟಿಗೆಯ ತುಂಡನ್ನ ಕೆತ್ತಿ ರಂಧ್ರ ಮುಚ್ಚುತ್ತಿದ್ದರು ಮತ್ತು ಅದಕ್ಕೆ ಆಗಾಗ್ಗೆ ನೀರನ್ನು ತುಂಬುತ್ತಿದ್ದರು. ಕಾಲಕ್ರಮೇಣ ಕಟ್ಟಿಗೆಯ ತುಂಡು ವಿಸ್ತರಿಸಿ ಕಲ್ಲುಗಳನ್ನು ಸೀಳುವಂತೆ ಮಾಡುತ್ತಿತ್ತು. ಹೀಗೆ ಕಲ್ಲುಗಳನ್ನು ಸೀಳೆ ಆನೆಗಳ ಸಹಾಯದಿಂದ ದೇಗುಲಗಳ ಬಳಿ ಸಾಗಿಸುತ್ತಿದ್ದರು. ಹಂಪಿಯ ಹೊರಭಾಗದಲ್ಲಿನ ಪರ್ವತಗಳ ಕಲ್ಲನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಮ ಭಾರತೀಯ ಶಿಲ್ಪಿಗಳ ಕೌಶಲ್ಯ ತಿಳಿಯುತ್ತೆ. ಮಂದಿರದ ಗೋಪುರ ನಿರ್ಮಾಣಕ್ಕೆ ಬಳಸಿರುವುದು ಇಂತಹದ್ದೇ ತಂತ್ರಜ್ಞಾನ ಅನ್ನೋದಕ್ಕೆ ಆಗಿನ ಶಿಲ್ಪಿಗಳೋ ಇಲ್ಲ ಈ ಭಾಗದ ರಾಜರೇನಾದರೂ ಶಾಸನಗಳಲ್ಲಿ ಉಲ್ಲೇಖಿಸಿದ್ದಾರೇನೋ ಅಂತ ಸಂಶೋಧಕರು ಹುಡುಕಿದ್ದಾರೆ. ಆದರೆ ಅಂತಹ ಶಾಸನಗಳ್ಯಾವುವು ಇದುವರೆಗೂ ಇಲ್ಲಿ ಸಿಗಲಿಲ್ಲ. ಆದರೂ ಈ ಪಿನ್ ಹೋಲ್ ಟೆಕ್ನಾಲಜಿ ಪಾಶ್ಚಾತ್ಯ ಜಗತ್ತಿನಲ್ಲಿ ಉದಯವಾಗುವುದಕ್ಕಿಂತ ಮುನ್ನವೇ ನಮ್ಮ ಭಾರತೀಯ ಶಿಲ್ಪಿಗಳಿಗೆ ಗೊತ್ತಿತ್ತು ಅನ್ನೋದಕ್ಕೆ
ತಲೆ ಕೆಳಗಾಗೋ ಹಂಪಿಯ ಗೋಪುರದ ಪ್ರತಿಬಿಂಬವೇ ಸಾಕ್ಷಿ. ಇದು ಈ ಹೊತ್ತಿನ ಅದ್ಭುತ ಭಾರತ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಹಾದ್ಭುತದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.